ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿನಯ ಎಜುಕೇಟರ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ಗೆ ಸ್ವಾಗತ. ಇಂದು ನಾವು ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಮುಖ್ಯ ಪರೀಕ್ಷೆಗಳ ತಯಾರಿಗೆ ಅತ್ಯಂತ ಉಪಯುಕ್ತವಾಗುವಂಥ ಒಂದು ಅದ್ಭುತವಾದ ವಿಷಯವನ್ನು ಚರ್ಚೆ ಮಾಡಲಿದ್ದೇವೆ. ಪ್ರಸ್ತುತ ನಡೀತಿರುವ ಡಿಜಿಟಲ್ ರಾಜಕೀಯ ಬದಲಾವಣೆಗಳು ಮತ್ತು ನಮ್ಮ ಸಾಮಾಜಿಕ ಜೀವನದ ಬಿಕ್ಕಟ್ಟಿನ ಕುರಿತು ಒಂದು 3D ಕಾನ್ಸೆಪ್ಚುಯಲ್ ಮ್ಯಾಪ್ ಅನ್ನು ನಾವು ಅನ್ವೇಷಿಸೋಣ. ಈ ಸಂಕೀರ್ಣ ರಾಜಕೀಯ ಟ್ರೆಂಡ್ಗಳು ನಿಮ್ಮ ಪ್ರಬಂಧ ಮತ್ತು ಜನರಲ್ ಸ್ಟಡೀಸ್ ಪೇಪರ್ಗಳಿಗೆ ಬಹಳ ಮುಖ್ಯ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಡಿಜಿಟಲ್ ಗುಂಪುಗಳು, ಭಾವನಾತ್ಮಕ ಸಿಂಕ್ರೊನೈಸೇಷನ್, ಸಾರ್ವಜನಿಕ ಸ್ಥಳಗಳ ಸವೆತ, ಡಿಜಿಟಲ್ ಕೇಂದ್ರೀಕರಣ, ಲ್ಯಾಕಾನ್ ಅವರ ಎಚ್ಚರಿಕೆ ಮತ್ತು ಕೊನೆಯದಾಗಿ ಎಕ್ಸಾಮ್ ರಿವಿಷನ್ ಬಗ್ಗೆ ನೋಡಲಿದ್ದೇವೆ. ಇವೆಲ್ಲವೂ ನಿಮಗೆ ಒಂದು ಸ್ಪಷ್ಟವಾದ ಸಿಲೆಬಸ್ ರೋಡ್ ಮ್ಯಾಪ್ ಆಗಿ ಕೆಲಸ ಮಾಡುತ್ತವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲನೇದಾಗಿ ಡಿಜಿಟಲ್ ಸ್ವಾಮ್ಸ್ ಅಂದ್ರೆ ಡಿಜಿಟಲ್ ಗುಂಪುಗಳು ಮತ್ತು ರಾಜಕೀಯ ಪ್ರತಿಭಟನೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮಾಧ್ಯಮಗಳ ಮೂಲಕ ರಾಜಕೀಯ ಆಕ್ರೋಶ ಎಷ್ಟು ವೇಗವಾಗಿ ಸಂಘಟಿತವಾಗ್ತಿದೆ ಅನ್ನೋದನ್ನು ನಾವು ಗಮನಿಸಲೇಬೇಕು. ಇದಕ್ಕೊಂದು ನೈಜ ಉದಾಹರಣೆಯಾಗಿ ಭಾರತದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಕಾಕ್ರೋಚ್ ಜನತಾ ಪಾರ್ಟಿ ವಿದ್ಯಮಾನವನ್ನ ನೋಡಿ. ಕೇವಲ 4 ದಿನಗಳಲ್ಲಿ ಈ ಗುಂಪು ಮೀಮ್ಗಳು ಮತ್ತು ಆನ್ಲೈನ್ ಪೋಸ್ಟ್ಗಳ ಮೂಲಕ ಅಪಾರ ಬೆಂಬಲಿಗರನ್ನು ಸೇರಿಸಿತು. ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳಿಗೆ ಇಷ್ಟು ಜನರನ್ನ ಸೇರಿಸಲು ವರ್ಷಗಳೇ ಬೇಕು. ಇದು ಇಂದಿನ ಡಿಜಿಟಲ್ ಜಗತ್ತಿನ ವೇಗವನ್ನು ತೋರಿಸುತ್ತದೆ. ಇದೇ ರೀತಿ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲೂ ದಿಢೀರ್ ಯುವ ಗುಂಪುಗಳು ಹುಟ್ಕೊಂಡುವು. ಆದರೆ ಐತಿಹಾಸಿಕ ಸಾಂಪ್ರದಾಯಿಕ ಚಳುವಳಿಗಳಿಗೂ ಈ ಡಿಜಿಟಲ್ ಗುಂಪುಗಳಿಗೂ ಏನ್ ವ್ಯತ್ಯಾಸ? ಒಂದು ಸರಳ ಉದಾಹರಣೆ ಮೂಲಕ ಹೇಳೋದಾದ್ರೆ, ಐತಿಹಾಸಿಕ ಚಳುವಳಿಗಳು ಒಂದು ಭದ್ರವಾದ ಅಡಿಪಾಯದ ಮೇಲೆ ಕಟ್ಟಲ್ಪಟ್ಟ ಕಟ್ಟಡದಂತೆ. ಆದರೆ ಈ ಆಧುನಿಕ ಡಿಜಿಟಲ್ ಗುಂಪುಗಳು ಬೆಂಕಿಯಂತೆ ದಿಢೀರಂತ ಹಬ್ಬುತ್ತವೆ. ಹೀಗಾಗಿ ಇವು ದೀರ್ಘಕಾಲೀನ ಮತ್ತು ಶಾಶ್ವತವಾದ ರಾಜಕೀಯ ಬದಲಾವಣೆಯನ್ನ ತರಲು ಬಹಳ ಕಷ್ಟಪಡ್ತವೆ. ಯಾಕೆ ಅಂತ ಗೊತ್ತಾ? ಇದಕ್ಕೆ ಉತ್ತರ ನಮ್ಮ 2ನೇ ಕಾನ್ಸೆಪ್ಟ್ನಲ್ಲಿದೆ. ಅದೇ ಭಾವನಾತ್ಮಕ ಸಿಂಕ್ರೊನೈಸೇಷನ್ ವರ್ಸಸ್ ನಿಜವಾದ ಐಕ್ಯತೆ. ನಿಮ್ಮ ಎಥಿಕ್ಸ್ ಮತ್ತು ಗವರ್ನೆನ್ಸ್ ಪೇಪರ್ಗೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದು ಬಹಳ ಮುಖ್ಯ. ಎಕ್ಸಾಮ್ ದೃಷ್ಟಿಯಿಂದ ಈ ಕಾನ್ಸೆಪ್ಟ್ ಬಹಳ ಸ್ಪಷ್ಟವಾಗಿರಲಿ. ಭಾವನಾತ್ಮಕ ಸಿಂಕ್ರೊನೈಸೇಷನ್ ಅಂದರೆ ಆನ್ಲೈನ್ನಲ್ಲಿ ವೇಗವಾಗಿ ಹರಡುವ ದಿಢೀರ್ ಆಕ್ರೋಶ. ಆದರೆ ನಿಜವಾದ ಐಕ್ಯತೆ ಅಥವಾ ಲಾಂಗ್ ಟರ್ಮ್ ಸಾಲಿಡ್ಯಾರಿಟಿ ಅಂದರೆ ದೀರ್ಘಕಾಲದ ಬದ್ಧತೆ, ಐತಿಹಾಸಿಕ ನೆನಪು ಮತ್ತು ಪರಸ್ಪರ ನಂಬಿಕೆ. ಆನ್ಲೈನ್ನಲ್ಲಿ ಒಂದು ಪ್ರತಿಭಟನೆ ಆರಂಭಿಸುವುದು ಬಹಳ ಸುಲಭ. ಆದರೆ ನೈಜ ಸಮಾಜದಲ್ಲಿ ನಂಬಿಕೆಯನ್ನು ಕಟ್ಟುವ ಕೆಲಸ ಬಹಳ ಕಷ್ಟ ಮತ್ತು ನಿರಂತರವಾದದ್ದು. ಇದನ್ನೊಂದು ಸರಳ ಟೇಬಲ್ ಮೂಲಕ ಅರ್ಥ ಮಾಡ್ಕೊಳ್ಳಿ. ಅಲ್ಪಾವಧಿಯ ಡಿಜಿಟಲ್ ಆಕ್ರೋಶ ವೇಗವಾಗಿರುತ್ತೆ ಮತ್ತು ಕೇವಲ ವಿರೋಧದ ಮೇಲೆ ನಿಂತಿರುತ್ತೆ. ಆದರೆ ಸುಸ್ಥಿರ ರಾಜಕೀಯ ಐಕ್ಯತೆ, ನಿರಂತರತೆ ಮತ್ತು ನಾವೆಲ್ಲರೂ ಒಂದೇ ಭವಿಷ್ಯದ ಕಡೆಗೆ ಸಾಗುತ್ತಿದ್ದೇವೆ ಎಂಬ ನಂಬಿಕೆಯ ಮೇಲೆ ನಿಂತಿರುತ್ತೆ. ಇಂದಿನ ಪ್ಲಾಟ್ಫಾರ್ಮ್ಗಳು ಆಕ್ರೋಶವನ್ನು ಹುಟ್ಟುಹಾಕುವಲ್ಲಿ ಅದ್ಭುತವಾಗಿ ಯಶಸ್ವಿಯಾಗ್ತವೆ, ಆದರೆ ಒಂದು ಸುಸ್ಥಿರ ಸಮುದಾಯವನ್ನು ಕಟ್ಟುವಲ್ಲಿ ಸಂಪೂರ್ಣ ವಿಫಲವಾಗ್ತವೆ. ಹಾಗೆಯೇ ಈ ವಿಕೇಂದ್ರೀಕೃತ ಡಿಜಿಟಲ್ ಗುಂಪುಗಳು ಮತ್ತು ಸಾಂಸ್ಥಿಕ ರಾಜಕೀಯ ಪಕ್ಷಗಳ ರಚನೆಯನ್ನು ಹೋಲಿಕೆ ಮಾಡುವ ಈ ಸಾರಾಂಶವನ್ನು ಗಮನಿಸಿ. ವಿಕೇಂದ್ರೀಕೃತ ಗುಂಪುಗಳು ಕೇವಲ ಪ್ರತಿಕ್ರಿಯೆ ನೀಡುತ್ತವೆ ಮತ್ತು ತಾತ್ಕಾಲಿಕವಾಗಿರುತ್ತವೆ. ಆದರೆ ಸಾಂಸ್ಥಿಕ ಪಕ್ಷಗಳು ಒಂದು ರಚನೆಯನ್ನು ಹೊಂದಿರುತ್ತವೆ ಮತ್ತು ಆಡಳಿತದತ್ತ ಗಮನ ಹರಿಸುತ್ತವೆ. ದಿಢೀರ್ ಆಕ್ರೋಶದಿಂದ ರೂಪುಗೊಂಡ ಗುಂಪುಗಳು ಆಡಳಿತದ ಹಂತಕ್ಕೆ ಬಂದಾಗ ಅವು ಚದುರಿ ಹೋಗುತ್ತವೆ ಅಥವಾ ಅನಿವಾರ್ಯವಾಗಿ ಯಾವುದಾದರೊಂದು ಸಾಂಸ್ಥಿಕ ರೂಪವನ್ನು ಪಡೆದುಕೊಳ್ಳಬೇಕಾಗುತ್ತದೆ. 3ನೇ ವಿಭಾಗಕ್ಕೆ ಬರೋಣ. ಸಾರ್ವಜನಿಕ ಸ್ಥಳಗಳ ಸವೆತ. ಈ ಎಲ್ಲಾ ಡಿಜಿಟಲ್ ಪ್ರತಿಭಟನೆಗಳ ಹಿಂದಿರುವ ಮೂಲಭೂತ ಸಮಸ್ಯೆ ಏನು ಅನ್ನೋದನ್ನು ನಾವಿಲ್ಲಿ ನೋಡದಿದ್ದೇವೆ. ಇವತ್ತು ಸಮಾಜದಲ್ಲಿ ವೈಯಕ್ತೀಕರಣ ಅಂದ್ರೆ ಇಂಡಿವಿಜುವಲೈಸೇಷನ್ ಹೆಚ್ಚಾಗಿದೆ. ಇದು ನಮ್ಮ ದೀರ್ಘಕಾಲೀನ ಸಾಮಾಜಿಕ ಬಂಧಗಳನ್ನು ರೂಪಿಸುವ ಸಾಮರ್ಥ್ಯವನ್ನ ದುರ್ಬಲಗೊಳಿಸ್ತಿದೆ. ಜನರಿಗೆ ಎಲ್ಲರೊಂದಿಗೆ ಸೇರಿರಬೇಕು ಎನ್ನುವ ಭಾವನಾತ್ಮಕ ಹಸಿವಿದೆ, ಆದರೆ ಅದನ್ನ ಉಳಿಸಿಕೊಳ್ಳಬೇಕಾದ ನೈಜ ಸಾರ್ವಜನಿಕ ಸ್ಥಳಗಳೇ ಇವತ್ತು ನಮ್ಮಲ್ಲಿಲ್ಲ. ಈ ಪ್ರತ್ಯೇಕತೆಗೆ ಮುಖ್ಯ ಕಾರಣ ನಮ್ಮ ಆಧುನಿಕ ಗ್ರಾಹಕ ಹವ್ಯಾಸಗಳು. ಇವತ್ತು ಸ್ವಾತಂತ್ರ್ಯ ಅನ್ನೋ ಪದದ ಅರ್ಥ ಕೇವಲ ವಸ್ತುಗಳನ್ನು ಖರೀದಿಸುವ ಸ್ವಾತಂತ್ರ್ಯ ಅನ್ನೋ ಮಟ್ಟಿಗೆ ಬದಲಾಗಿದೆ. ಈ ಅತಿಯಾದ ಬಳಕೆಯ ಸಂಸ್ಕೃತಿ ನಮ್ಮ ಸಾರ್ವಜನಿಕ ಜೀವನವನ್ನು ಹಾಳುಮಾಡಿ ನಮ್ಮನ್ನು ಒಂಟಿಯಾಗಿಸಿದೆ. ಈ ಒಂಟಿತನವನ್ನು ಮರೆಮಾಚಿಕೊಳ್ಳಲು ನಾವು ಈಗ ಡಿಜಿಟಲ್ ಪ್ರಪಂಚಕ್ಕೆ ಶರಣಾಗ್ತಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಡಿಜಿಟಲ್ ಪ್ರತ್ಯೇಕತೆಯನ್ನು ಎದುರಿಸಲು ಪ್ರಾಯೋಗಿಕ ಪರಿಹಾರಗಳೇನು? ಸ್ಥಳೀಯ ಮಟ್ಟದಲ್ಲಿ ಸಮುದಾಯವನ್ನು ಕಟ್ಟಲು 3 ನಿರ್ದಿಷ್ಟ ಹೆಜ್ಜೆಗಳಿವೆ. 1 ಕಾರ್ಮಿಕ ಸಂಘಗಳು, 2 ಕಾಲೇಜ್ ಕ್ಯಾಂಪಸ್ಗಳು ಮತ್ತು 3 ನಮ್ಮ ಸ್ಥಳೀಯ ನೆರೆಹೊರೆಯ ಸಂಘಗಳು ಅಥವಾ ನೇಬರ್ಹುಡ್ ಅಸೋಸಿಯೇಷನ್ಸ್. ಆನ್ಲೈನ್ನಲ್ಲಿ ಕಿರುಚಾಡುವುದನ್ನು ಬಿಟ್ಟು ಈ ಸ್ಥಳೀಯ ರಚನೆಗಳ ಮೂಲಕ ನಿರಂತರ ಭಾಗವಹಿಸುವಿಕೆಯನ್ನು ಮರುನಿರ್ಮಾಣ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ.
ಈಗ 4ನೇ ವಿಭಾಗಕ್ಕೆ ಹೋಗೋಣ. ದಿ ಡಿಜಿಟಲ್ ಸೆಂಟ್ರಲೈಸೇಷನ್ ಪ್ಯಾರಡಾಕ್ಸ್ ಅಥವಾ ಡಿಜಿಟಲ್ ಕೇಂದ್ರೀಕರಣದ ವಿರೋಧಾಭಾಸ. ಜಿಎಸ್ ಪೇಪರ್ 3 ದೃಷ್ಟಿಯಿಂದ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆಧುನಿಕ ಪಳೆಯುಳಿಕೆ ಅಥವಾ ಫಾಸಿಲ್ ಫ್ಯೂಲ್ ಆಧಾರಿತ ವ್ಯವಸ್ಥೆಗಳು, ಬೃಹತ್ ಲಾಜಿಸ್ಟಿಕ್ಸ್ ನೆಟ್ವರ್ಕ್ಗಳು ಮತ್ತು ಮೆಗಾಸಿಟಿಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಲಸ ಮಾಡುತ್ತವೆ. ಆದರೆ ನಿಜ ಹೇಳ್ಬೇಕಂದ್ರೆ ಇವು ನಮಗೆ ತಳಮಟ್ಟದ ಸ್ವಾತಂತ್ರ್ಯವನ್ನು ನೀಡುವ ಬದಲು ಸಂಪನ್ಮೂಲ ಮತ್ತು ಅಧಿಕಾರದ ಬೃಹತ್ ಕೇಂದ್ರೀಕರಣವನ್ನು ಮಾತ್ರ ಸೃಷ್ಟಿಸುತ್ತಿವೆ. ಇಲ್ಲೇ ಇರೋದು ಅಸಲಿ ವಿರೋಧಾಭಾಸ. ನಾವೆಲ್ಲರೂ ಭಾವನಾತ್ಮಕವಾಗಿ ವಿಕೇಂದ್ರೀಕೃತ ಸ್ವಾತಂತ್ರ್ಯ ಬೇಕು ಅಂತ ಬಯಸ್ತೇವೆ, ಆದರೆ ನಾವಿರೋದು ಸಂಪೂರ್ಣ ಕೇಂದ್ರೀಕೃತವಾದ ಆರ್ಥಿಕ ವ್ಯವಸ್ಥೆಯಲ್ಲಿ. ಅಷ್ಟೇ ಯಾಕೆ, ನಾವು ವಿಕೇಂದ್ರೀಕರಣದ ಪರವಾಗಿ ಧ್ವನಿ ಎತ್ತಲು ಬಳಸುವ ಆನ್ಲೈನ್ ಪ್ಲಾಟ್ಫಾರ್ಮ್ಗಳೇ ಮಾನವ ಇತಿಹಾಸದ ಅತ್ಯಂತ ಕೇಂದ್ರೀಕೃತ ತಂತ್ರಜ್ಞಾನ ವ್ಯವಸ್ಥೆಗಳಾಗಿವೆ. ಎಂಥ ವಿಪರ್ಯಾಸ ಅಲ್ವಾ? ಮುಂದಿನ ವಿಭಾಗ ನಿಮ್ಮ ಪ್ರಬಂಧ ಬರವಣಿಗೆಗೆ ಅದ್ಭುತವಾದ ದಾರ್ಶನಿಕ ಆಳವನ್ನು ಒದಗಿಸುತ್ತದೆ. ಅದೇ ಹೊಸ ಯಜಮಾನರ ಕುರಿತು ಲ್ಯಾಕಾನ್ ಅವರ ಎಚ್ಚರಿಕೆ. 1968ರಲ್ಲಿ ಫ್ರೆಂಚ್ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಯುವಾಗ ಪ್ರಸಿದ್ಧ ಮನೋವಿಶ್ಲೇಷಕ ಜಾಕ್ವೆಸ್ ಲಾಕಾನ್ ಒಂದು ಮಾತು ಹೇಳ್ತಾರೆ: ಕ್ರಾಂತಿಕಾರಿಗಳಾಗಿ ನೀವು ಏನನ್ನು ಆಶಿಸ್ತೀರೋ ಅದು ಒಬ್ಬ ಯಜಮಾನನನ್ನು. ನಿಮಗೆ ಖಂಡಿತವಾಗಿಯೂ ಒಬ್ಬ ಯಜಮಾನ ಸಿಗುತ್ತಾನೆ. ಇದರ ಅರ್ಥ ಇಷ್ಟೇ: ಕೇವಲ ಒಂದು ವ್ಯವಸ್ಥೆಯ ವಿರುದ್ಧ ಬಂಡಾಯವೆದ್ದರೆ ಅಧಿಕಾರಶಾಹಿ ತನ್ನಿಂದ ತಾನೇ ನಾಶವಾಗುವುದಿಲ್ಲ. ಇದನ್ನು ಇಂದಿನ ಡಿಜಿಟಲ್ ಗುಂಪುಗಳಿಗೆ ಅನ್ವಯಿಸಿ ನೋಡಿ. ಈ ವಿಕೇಂದ್ರೀಕೃತ ಗುಂಪುಗಳು ಕೇವಲ ವಿರೋಧದ ಮೇಲೆ ನಿಂತಿರ್ತವೆ, ಆದರೆ ಅವರು ಆಡಳಿತಕ್ಕೆ ಬಂದಾಗ ಒಂದು ಸ್ಥಿರತೆ ಗಾಡಿ ಹುಡುಕಾಡುತ್ತವೆ. ಆಗ ಅವರಿಗೆ ಅರಿವಿಲ್ಲದೆಯೇ ಹೊಸ ಕೇಂದ್ರೀಕೃತ ಯಜಮಾನರನ್ನು ಅಥವಾ ನಾಯಕರನ್ನು ಅವರೇ ಸೃಷ್ಟಿಸ್ತಾರೆ. ಅಂದರೆ ಹಳೆಯ ಅಧಿಕಾರಶಾಹಿಯೇ ಹೊಸ ಮುಖವಾಡದೊಂದಿಗೆ ವಾಪಸ್ ಬರ್ತದೆ ಅಷ್ಟೆ. ಈಗ ನಾವು ಕ್ಲಾಸಿನ ಅಂತಿಮ ಹಂತಕ್ಕೆ ಬಂದಿದ್ದೇವೆ: ಎಸೆನ್ಷಿಯಲ್ ಯುಪಿಎಸ್ಸಿ ಎಕ್ಸಾಮ್ ರಿವಿಷನ್. ಇಲ್ಲಿವರೆಗೆ ನಾವು ನೋಡಿದ ಸಂಕೀರ್ಣ ವಿಷಯಗಳನ್ನು ಪರೀಕ್ಷೆಯ ದೃಷ್ಟಿಯಿಂದ ತ್ವರಿತವಾಗಿ ರಿವಿಷನ್ ಮಾಡೋಣ. ಮುಖ್ಯ ಪರೀಕ್ಷೆಗಳಲ್ಲಿ ನಿಮ್ಮ ಉತ್ತರಗಳ ಗುಣಮಟ್ಟವನ್ನು ಹೆಚ್ಚಿಸಲು ಈ 5 ಪ್ರಮುಖ ಕೀವರ್ಡ್ಗಳನ್ನು ದಯವಿಟ್ಟು ನೆನಪಿಟ್ಟುಕೊಳ್ಳಿ: ಇಮೋಷನಲ್ ಸಿಂಕ್ರೊನೈಸೇಷನ್, ಸಾಲಿಡ್ಯಾರಿಟಿ ಅಂದರೆ ಐಕ್ಯತೆ, ಇಂಡಿವಿಜುವಲೈಸೇಷನ್ ಅಂದರೆ ವೈಯಕ್ತೀಕರಣ, ಡಿಸೆಂಟ್ರಲೈಸ್ಡ್ ಸ್ವಾಮ್ಸ್ ಮತ್ತು ಸ್ಟ್ರಕ್ಚರಲ್ ಸೆಂಟ್ರಲೈಸೇಷನ್. ಈ ಪದಗಳ ಬಳಕೆ ನಿಮ್ಮ ವಿಶ್ಲೇಷಣೆಗೆ ಹೊಸ ತೂಕ ಕೊಡುತ್ತದೆ. ಹಾಗೆಯೇ ತ್ವರಿತ ರಿವಿಷನ್ಗಾಗಿ ಈ ತುಲನಾತ್ಮಕ ಅಧ್ಯಯನ ಟೇಬಲ್ ಅನ್ನು ಗಮನಿಸಿ. ತಳಮಟ್ಟದ ಸ್ವಾತಂತ್ರ್ಯದ ಬಯಕೆ ಮತ್ತು ಕೇಂದ್ರೀಕೃತ ಆರ್ಥಿಕ ವ್ಯವಸ್ಥೆಗಳ ನೈಜತೆಯ ನಡುವಿನ ಈ ವಸ್ತು ಸಂಘರ್ಷವನ್ನು ಇದು ಬಹಳ ಸ್ಪಷ್ಟವಾಗಿ ತೋರಿಸುತ್ತದೆ. ಇದನ್ನು ನಿಮ್ಮ ಪರೀಕ್ಷೆಗಳಲ್ಲಿ ನೇರವಾಗಿ ಬಳಸಿಕೊಳ್ಳಬಹುದು. ಕೊನೆಯ ಕ್ಷಣದ ಫಾಸ್ಟ್ ರಿವಿಷನ್ಗೆ ಸಹಾಯವಾಗಲು ಈ ಫ್ಲಾಶ್ ಕಾರ್ಡ್ ಶೈಲಿಯ ಚೀಟ್ ಶೀಟ್ ಇಲ್ಲಿದೆ. ಸಮಾಜದಲ್ಲಿ ಹೆಚ್ಚುತ್ತಿರುವ ಪ್ರತ್ಯೇಕತೆ, ಡಿಜಿಟಲ್ ಆಕ್ರೋಶದ ಮಿತಿಗಳು ಮತ್ತು ನೈಜ ಸಾಮಾಜಿಕ ನಂಬಿಕೆಯನ್ನು ಮರುನಿರ್ಮಾಣ ಮಾಡುವ ಸಂಪೂರ್ಣ ವಿಷಯಗಳ ಸಾರಾಂಶವನ್ನು ಇದು ತ್ವರಿತವಾಗಿ ನೆನಪಿಗೆ ತರ್ತದೆ. ಕೊನೆಯದಾಗಿ ನಿಮ್ಮ ಮುಂದೆ ಒಂದು ಪ್ರಮುಖ ಪ್ರಶ್ನೆಯನ್ನು ಇಡ್ತಾ ಇದ್ದೇನೆ: ಸಮಕಾಲೀನ ಸಮಾಜಗಳು ಈ ವೇಗವಾದ ಡಿಜಿಟಲ್ ಸಿಂಕ್ರೊನೈಸೇಷನ್ ಅನ್ನು ಸುಸ್ಥಿರವಾದ, ನಂಬಿಕೆ ಆಧಾರಿತ ರಾಜಕೀಯ ಐಕ್ಯತೆಯಾಗಿ ಪರಿವರ್ತಿಸಲು ಸಾಧ್ಯವೇ? ಅಥವಾ ಪ್ರತಿಯೊಂದು ರಾಜಕೀಯ ಬದಲಾವಣೆಯು ಕೇವಲ ಹೊಸ ಅಧಿಕಾರದ ಕೇಂದ್ರೀಕರಣವನ್ನು ಮಾತ್ರ ಸೃಷ್ಟಿಸುತ್ತದೆಯಾ? ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ಈ ಕ್ಲಾಸ್ಗೆ ಹಾಜರಾದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಟು ಹೂರ್ ಆಲ್ ಅಟೆಂಡಿಂಗ್ ದ ಕ್ಲಾಸ್. ನಿಮ್ಮ ಮುಂಬರುವ ಪರೀಕ್ಷೆಗಳಿಗೆ ಶುಭವಾಗಲಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.